ನಿಮ್ಮ ಹೆಸರು? ನಮ್ಮ ಹೆಸರು ಎಸ್ ಶೇಖರ್ ಅಂತ. ಸೊ ಇವತ್ತು 3ನೇ ತಾರೀಕು ಜನವರಿ 2025 ನಿಮ್ಮ ಫ್ರೆಂಡ್ ಕರ್ಕೊಂಡು ಬಂದಿದ್ರಿ. ಒಂದು ಕಣ್ಣು ಅದೇನೋ ನರ್ವ್ ಇದಾಗಿದೆ ಅಂತ ಡ್ಯಾಮೇಜು. ಸೊ ಬರೋ ಹೊತ್ತಲ್ಲಿ ನೀವು ಅಂದರೆ ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ. ನಿಮ್ಮ ಕೇಸ್ ಹಿಸ್ಟ್ರಿ ಹೇಳ್ರಿ, ಹೆಂಗಿತ್ತು, ಹೆಂಗಾದ್ರಿ ಮಿರಕಲ್ ಡ್ರಿಂಕ್ಸಿಂದ? ಯಾಕೆಂದರೆ ಪ್ರಪಂಚಕ್ಕೆ ಒಂಥರ ನೀವು ಒಂಥರ ಆಧಾರಭೂತ ಇದ್ದಂಗೆ ಹೇಳ್ರಿ. ನಾವು ಹಾರ್ಟ್ ಪ್ರಾಬ್ಲಮ್ ಆಗಿ ನಿಮ್ಮ ಹತ್ರ ಬಂದಾಗ ಸರ್, ಯಾವಾಗ ಬಂದ್ರಿ? 1.5 ವರ್ಷ ಮುಂಚೆ ಸರ್. ಅವಾಗ ನೀವು ಹೇಳಿದ್ರೆ ನಾನು ಏನು ಸ್ಟೆಂಟ್ ಗಿಂಟ್ ಏನೂ ಹಾಕಿರಲಿಲ್ಲ ಸರ್, ಯಾವುದೂ ತೊಗೊಂಡಿಲ್ಲ. ಇಲ್ಲಿ ಫಸ್ಟ್ ನೋವು ಬಂದಾಗ ಹೋಗಿದ್ದೆ ಸರ್, ಅದಾದ್ಮೇಲೆ ಇಲ್ಲಿಗೆ ಬಂದೆ. ಏನಂದ್ರು ಡಾಕ್ಟ್ರು ಏನಂದ್ರು, ಮತ್ತೆ ಮಾತ್ರೆ ಒಂದು 3 ತಿಂಗಳು ಕೊಟ್ಟಿದ್ರು ಸರ್. ಇದು ಮತ್ತೆ ನೋವು ಬಂದಿಲ್ಲ ಅಂದ್ರೆ, ನೋವು ಬಂದ್ರೆ ಬನ್ನಿ ಆಪರೇಷನ್ ಮಾಡಬೇಕು, ಇಲ್ಲ ಅಂದ್ರೆ ಮಾತ್ರೆ ಕಂಟಿನ್ಯೂ. ಎಷ್ಟು ವೆಸಲ್ಸ್ ಬ್ಲಾಕ್ ಆಗಿತ್ತು? 3 ವೆಸಲ್ಸ್ ಬ್ಲಾಕ್ ಆಗಿತ್ತು. 80%. ಓಕೆ. ಆಮೇಲೆ ನಾನು ಇಲ್ಲಿ ಮಿರಾಕಲ್ ಡ್ರಿಂಕ್ಸ್ ಇದರಲ್ಲಿ ನೋಡಿದ್ದೆ ಸರ್, ಯೂಟ್ಯೂಬಲ್ಲಿ ನೋಡಿ ಬಂದೆ ಸರ್. ನಾನು ಬಂದು ನಿಮ್ಮನ್ನು ಕೇಳಿದಾಗ ನೀವು ಧೈರ್ಯ ಹೇಳಿದ್ರಿ, ಇಲ್ಲ ಇದು 3 ತಿಂಗಳು ತಗೊಂಡು ಮತ್ತೆ ನೋವು ಬರಲ್ಲ, ನಿಮಗೆ ಕ್ಲಿಯರ್ ಆಗುತ್ತೆ ಅಂದ್ರಿ. ನಾನು 6 ತಿಂಗಳು ತೊಗೊಂಡೆ ಸರ್. ಈಗ ಮಿರಾಕಲ್ ಮಜ್ಜಿಗೆ ಮಾತ್ರ ತೊಗೊತಾ ಇದ್ದೀನಿ. ಆರೋಗ್ಯದಿಂದ ಸರ್ ದಿನ 6 ಕಿಲೋಮೀಟರ್ 8 ಕಿಲೋಮೀಟರ್ ನಡೀತೀನಿ, ಎಲ್ಲ ಕೆಲಸ ಮಾಡ್ತೀನಿ ಸರ್. ಮೊದಲು ಬಂದಾಗ ನಮ್ಮ ಹತ್ರ ಯಾವ ಸ್ಥಿತಿಯಲ್ಲಿ ಇದ್ರೆ ಸರ್? ಅವಾಗ ಒಂದು 5 ನಿಮಿಷ ನಡೆದಾಗ ಹೆಡ್ಡೇಕ್ ಬಂದ್ಬಿಡ ಸರ್. ಆದರೂ ಸ್ವಲ್ಪ ಸುಧಾರಿಸ್ಕೊಂಡು ನಡೀತಿದ್ದೆ. ಬೇರೆ ಅವರೆಲ್ಲ ಹೆವಿ ಕೆಲಸ ಮಾಡಬೇಡಿ ಅಂತ ಹೇಳಿದರು, ನಾವು ಸ್ವಲ್ಪ ಹಾರ್ಡ್ ವರ್ಕೆ ಸರ್. ಈಗ ಮಿರಾಕಲ್ ತೊಗೊಂಡಾಗಿಂದ ಎಲ್ಲ ಕೆಲಸ ಮಾಡ್ತೀನಿ ಸರ್, ಚೆನ್ನಾಗಿದ್ದೀನಿ ಸರ್. ಇವತ್ತು 2 ವರ್ಷ ಆಯಿತು. ಓಕೆ. ಆಮೇಲೆ ನಮ್ಮದು ತೊಗೊಂಡ್ಮೇಲೆ ಎಷ್ಟು ದಿನದಲ್ಲಿ ಆ ಆಯಾಸ ಅನ್ನೋದು ಕಡಿಮೆ ಆಯಿತು? ನನಗೆ ಒಂದು 60 ದಿವಸದಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಆಗಿತ್ತು, ಧೈರ್ಯ ಆಯಿತು. ಆಮೇಲೆ ಒಂದು 3-4 ತಿಂಗಳಾದ್ಮೇಲೆ ಎಲ್ಲ ಕೆಲಸ ಎಲ್ಲ ಇದಾಯಿತು. ಮೊದಲು ಎಜೆಕ್ಷನ್ ಫ್ರಾಕ್ಷನ್ 52 ಇತ್ತು ಅಂತ ಹೇಳಿದ್ರಿ, 52. ಈಗ ಎಷ್ಟಿದೆ? 68 ಇದೆ ಸರ್. ವೆರಿ ಗುಡ್, ಎಕ್ಸಲೆಂಟ್.